ವೈಶಾಖ ಮತ್ತೆ ಮಾನ್ಯತಾ ಅರೆಸ್ಟ್ ಆಗಬೇಕು, ಅದನ್ನ ಜನರು ಕಣ್ತುಂಬ್ಕೋಬೇಕು. ಇದನ್ನೇ ಪ್ರತಿಯೊಬ್ರು ಕೂಡ ಈಗ ಬಯಸ್ತಾ ಇರೋದು. ಸೊ ಚಾರು ಮತ್ತೆ ವೈಶಾಖ, ರಾಮಾಚಾರಿ ಎಲ್ಲರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈಗ ರಾಮಾಚಾರಿ ಮತ್ತೆ ಚಾರು ಊಟಕ್ಕೆ ಅಂತ ಚಾರು ಮನೆಗೇನೆ ಬಂದಿದ್ದಾರೆ. ಸೊ ಇಲ್ಲಿ ಮಾನ್ಯತೆಗೆ ಟಾಂಗನ ಕೊಡ್ತಾ ಹೋಗ್ತಾಳೆ ಚಾರು. ಸ್ವಲ್ಪ ದಿವಸ ಅಷ್ಟೇನೆ ಈ ರೀತಿಯಲ್ಲ ಒಂದು ಮನೆ ಊಟವನ್ನ ಸೇವಿಸೋಕ್ಕಾಗೋದು, ಚೆನ್ನಾಗಿ ಊಟ ಮಾಡೋ ಹಾಗೆ ಅಂತೆಲ್ಲ ಟಾಂಗನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ನೋಡ್ಬೇಕಿದೆ ಚಾರು ಮತ್ತೆ ರಾಮಾಚಾರಿ ಯಾವ ರೀತಿ ವೈಶಾಖ ಮತ್ತೆ ಮಾನ್ಯತನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಸೊ ಯಾವೆಲ್ಲ ಟ್ವಿಸ್ಟ್ಗಳು ಮುಂದೆ ಬರುತ್ತೆ ಅಂತ ಕಾದು ನೋಡ್ಬೇಕು. ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂಥ ದೊಡ್ಡ ತಾರಾ ಬಳಗವೇ ಇದರಲ್ಲಿ ಇದೆ. TRPಯಲ್ಲೂ ಸಹ ಅಷ್ಟೇನೆ ಮುಂಚೂಣಿಯಲ್ಲಿದೆ. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಲ್ರಿಗೂ ಇಷ್ಟವಾಗುತ್ತೆ. ದಿನದಿಂದ ದಿನಕ್ಕೆ ಒಂದು ಒಳ್ಳೊಳ್ಳೆ ಟ್ವಿಸ್ಟ್ಗಳು ನೋಡಿ. ಈಗ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿರುವುದೇನೋ ಅಂದ್ರೆ ಕಿಟ್ಟಿಗೆ ಎಲ್ಲ ಸತ್ಯ ಗೊತ್ತಾಯ್ತಾ. ಕಿಟ್ಟಿ ಇದ್ದವನು ರಾಮಾಚಾರಿಗೆ ಎಲ್ಲ ಸತ್ಯವನ್ನು ಕೂಡ ಮತ್ತೆ ಚಾರುಗೆ ಎಲ್ಲ ಸತ್ಯವನ್ನು ಕೂಡ ಹೇಳಾಗಿದೆ. ಈಗ ಚಾರು ಕಂಪ್ಲೀಟ್ ಆಗಿ ಸೇಟ್ ತಿರ್ಸ್ಕೊಳ್ಳೋಕೆ ಪಾಠವನ್ನ ಕಲಿಸೋಕೆ ಮುಂದಾಗಿದ್ದಾಳೆ. ಅದರಲ್ಲೂ ವೈಶಾಖ ಹೇಗಾದ್ರೂ ಮಾಡಿ ಸಿಕ್ಕಿ ಬೀಳಿಸ್ಬೇಕು, ಅರೆಸ್ಟ್ ಮಾಡಬೇಕು, ರೆಡ್ ಹ್ಯಾಂಡ್ ಆಗಿ ಹಿಡ್ಕೋಬೇಕು ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ ಇದೀಗ ಚಾರು.